Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ದೇಶವೇ ಕಾತರವಾಗಿತ್ತು, ಕರುನಾಡಿನಲ್ಲೂ ಕುತೂಹಲ ಇತ್ತು. ಅದೇ ಕುತೂಹಲಕ್ಕೆ ಇವತ್ತು ತೆರೆ ಬಿದ್ದಿದೆ. ಪ್ರಚಂಡ ಬಹುಮತದ ಕನಸಿನಲ್ಲಿದ್ದ ಬಿಜೆಪಿಗೆ ಆಘಾತವಾಗಿದ್ರೆ 10 ವರ್ಷಗಳ ಬಳಿಕ ಕಾಂಗ್ರೆಸ್ ಪುಟಿದೆದ್ದಿದೆ. ಇದರ ನಡುವೆ ಸರ್ಕಾರ ರಚನೆಯ ಕ್ಲೈಮ್ಯಾಕ್ಸ್ ಎಲ್ಲರ ಎದೆ ಬಡಿತವನ್ನ ಹೆಚ್ಚಿಸಿದೆ. ಕ್ಷಣ ಕ್ಷಣಕ್ಕೂ ಕುತೂಹಲ. ಕ್ಷಣ ಕ್ಷಣಕ್ಕೂ ಕಾತರ. ಸಿನಿಮಾ ಕಥೆಯಂತೆ ಟ್ವಿಸ್ಟ್ ಸಿಕ್ತಿತ್ತು. ಇವತ್ತಿನ ಫಲಿತಾಂಶ ಇಡೀ ದೇಶವನ್ನೇ ತುದಿಗಾಲಿನಲ್ಲಿ ನಿಲ್ಲಿಸಿತು. ಬೆಳಗ್ಗಿನಿಂದಲೂ ನಡೆದ ಹಾವು ಏಣಿ ಆಟದಲ್ಲಿ ಎನ್ಡಿಎ ಗೆದ್ದು ಬೀಗಿದೆ. ಸ್ಪಷ್ಟ ಬಹುಮತ ಪಡೆದಿರೋ ಮೋದಿ ಪಡೆ ಮತ್ತೊಮ್ಮೆ ಅಧಿಕಾರದ ಗದ್ದುಗೆ ಬಳಿ ಬಂದು ನಿಂತಿದೆ. ಆದರೆ ಇದೇ ಹಾವು ಏಣಿ ಆಟದಲ್ಲಿ ಹಾವುಗಳು ಯಾರನ್ನ ಯಾವ ಕಚ್ಚುತ್ತವೆ ಅನ್ನೋದೇ ಕುತೂಹಲಕ್ಕೆ ಕಾರಣವಾಗಿದೆ. ರೋಚಕ ಘಟ್ಟದ ಕ್ಲೈಮ್ಯಾಕ್ಸ್ಗೆ ಬಂದು ನಿಂತಿದೆ. ಸಮೀಕ್ಷೆಗಳೆಲ್ಲ ಉಲ್ಟಾ. ಸರಳ ಬಹುಮತ ಪಡೆದ ಎನ್ಡಿಎ, ಪುಟಿದೆದ್ದ ಇಂಡಿಯಾ, ಕ್ಲೈಮ್ಯಾಕ್ಸ್ ರಣರೋಚಕ. ಅಬ್ ಕಿ ಬಾರ್ 400 ಪಾರ್ ಅಂದ್ರೆ ಈ ಬಾರಿ 400 ಸೀಟು ಗೆಲ್ತೀವಿ ಅನ್ನೋ ಮಂತ್ರ. ಚುನಾವಣೆಯುದ್ದಕ್ಕೂ ಮೋದಿ ಇದೇ ಭಾಷಣ ಮಾಡಿದ್ರು. ಸಮೀಕ್ಷೆಗಳು ಕೂಡ ಇದೇ ಭವಿಷ್ಯ ನೀಡಿದ್ವು. ಆದ್ರೆ ಇಂದು ಹೊರಬಿದ್ದಿರೋ ಫಲಿತಾಂಶ ಭಿನ್ನವಾಗಿದೆ. ಬಿಜೆಪಿ ನೇತೃತ್ವದ ಎನ್ಡಿಎಗೆ ಸರಳ ಬಹುಮತ ಸಿಕ್ಕಿದ್ದು 294ಕ್ಕೆ ಬಂದು ನಿಂತಿದೆ. ವಿಷಯ ಏನು ಅಂದ್ರೆ 2 ಬಾರಿಯೂ ಸ್ವತಂತ್ರವಾಗಿ ಬಹುಮತದ ಸಂಖ್ಯೆ ಪಡೆದಿದ್ದ ಬಿಜೆಪಿ ಈ ಬಾರಿ ಮಾತ್ರ 241ಕ್ಕೆ ಬಂದು ನಿಂತಿದೆ. ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಹಾಗೂ ಚಂದ್ರಬಾಬು ನಾಯ್ಡು ನೇತೃತ್ವದ ಟಿಡಿಪಿ ಬಲದಿಂದಲೇ ಮೋದಿ ಸರ್ಕಾರ ರಚಿಸಬೇಕಿದೆ. ನಿತೀಶ್ ನಾಯ್ಡುಗೆ ಗಾಳ ಹಾಕಿದ ಇಂಡಿಯಾ. ವಿಷಯ ಏನು ಅಂದ್ರೆ ಆರಂಭದಲ್ಲಿ ನಿತೀಶ್ ಇಂಡಿಯಾ ಮೈತ್ರಿಕೂಟದಲ್ಲೇ ಇದ್ರು. ಚಂದ್ರಬಾಬು ನಾಯ್ಡು ಎಲ್ಲಾ ಮೈತ್ರಿಗಳಿಂದ ದೂರವಾಗಿ ಏಕಾಂಗಿಯಾಗಿದ್ರು. ಆದರೆ ಚುನಾವಣಾ ಜ್ವರ ಆರಂಭವಾಗ್ತಿದ್ದಂತೆ ಹಳೆ ಕಹಿಯನ್ನ ಮರೆತು ಬಿಜೆಪಿ ಇಬ್ಬರನ್ನು ತನ್ನತ್ತ ಸೆಳೆದು ಎನ್ಡಿಎ ಮೈತ್ರಿಕೂಟಕ್ಕೆ ಸೇರಿಸಿಕೊಂಡಿತ್ತು. ಈಗ ಅದೇ ನಾಯಕರು ಕಿಂಗ್ ಮೇಕರ್ ಆಗಿದ್ದಾರೆ. ಈ ಇಬ್ಬರು ಕೈಕೊಟ್ರೆ ಮೋದಿ ಸರ್ಕಾರ ರಚನೆ ಕಷ್ಟವಾಗಲಿದೆ. ಅಷ್ಟಕ್ಕೂ ಸದ್ಯದ ಪ್ರಕಾರ ನಂಬರ್ ಗೇಮ್ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ ಬಿಜೆಪಿ ಈ ಬಾರಿ 243 ಕ್ಷೇತ್ರಗಳಲ್ಲಿ ಗೆದ್ದಿದೆ. ಎನ್ಡಿಎ ಅಂಗಪಕ್ಷಗಳಾದ ಟಿಡಿಪಿ 16, ಜೆಡಿಯು 12 ಸ್ಥಳಗಳಲ್ಲಿ ಗೆದ್ದಿದ್ದು ಇತರರು 23 ಸ್ಥಾನದಲ್ಲಿ ಗೆಲುವಿನ ನಗೆ ಬೀರಿದ್ದಾರೆ. ಎನ್ಡಿಎ ಒಟ್ಟು 294 ಸ್ಥಾನ ಹೊಂದಿದೆ. ಎನ್ಡಿಎ ಮ್ಯಾಜಿಕ್ ನಂಬರ್ ದಾಟಿದ್ರೂ ಯಾರಾದ್ರೂ ಕೈ ಕೊಟ್ರೆ ಏನು ಅನ್ನೋ ಆತಂಕ ಇದೆ. ಇನ್ನು ಇಂಡಿಯಾ ಮೈತ್ರಿಕೂಟದ ಸಾಧನೆ ನೋಡೋದಾದ್ರೆ ಇಂಡಿಯಾ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ 99 ಸ್ಥಾನ ಪಡೆದು ದೊಡ್ಡ ಪಕ್ಷವಾಗಿದ್ರೆ ಎಸ್ಪಿ 34, ಟಿಎಂಸಿ 29 ಸೀಟು ಗಳಿಸಿವೆ. ಡಿಎಂಕೆ 22 ಸ್ಥಾನದಲ್ಲಿ ಗೆದ್ರೆ ಇತರರು 47 ಸ್ಥಾನ ಪಡೆದಿದ್ದಾರೆ. ಹೀಗೆ ಇಂಡಿಯಾ ಮೈತ್ರಿಕೂಟ 231 ಸ್ಥಾನದಲ್ಲಿ ಗೆಲುವು ಸಾಧಿಸಿದೆ. ಬಹುಮತಕ್ಕೆ ಇನ್ನು 41 ಸ್ಥಾನ ಬೇಕಿದೆ. ನಿತೀಶ್ಗೆ ಉಪಪ್ರಧಾನಿ ಆಫರ್, ನಾಯ್ಡುಗೆ ಎನ್ಡಿಎ ಸಂಚಾಲಕನ ಆಸೆ. ಜಂಪಿಂಗ್ ಸ್ಟಾರ್ ಅಂತಾನೆ ಹೆಸರಾಗಿರೋ ನಿತೀಶ್ಗೆ ಇಂಡಿಯಾ ಕೂಡ ಉಪಪ್ರಧಾನಿಯ ಆಫರ್ ಮಾಡಿದೆಯಂತೆ. ಚಂದ್ರಬಾಬು ನಾಯ್ಡು ಅವರನ್ನ ಎನ್ಡಿಎ ಸಂಚಾಲಕರನ್ನಾಗಿ ಮಾಡಲು ಬಿಜೆಪಿ ಹೊರಟಿದೆ ಅನ್ನೋ ಮಾತಿದೆ. ಇದೆಲ್ಲದರ ನಡುವೆ ನಾಳೆ ಇಂಡಿಯಾ ಕೂಟ ಹಾಗೂ ಎನ್ಡಿಎ ನಾಯಕರು ತಮ್ಮ ಅಂಗಪಕ್ಷಗಳ ನಾಯಕರ ಸಭೆ ಕರೆದಿದ್ದಾರೆ. ಸರ್ಕಾರ ರಚನೆ ಬಗ್ಗೆ ನಾಳೆ ಹೇಳ್ತೀವಿ ಅಂತ ರಾಹುಲ್ ಹೇಳಿದ್ದಾರೆ. As we have said earlier, we're going to have a meeting with our partners, the India Alliance partners. I believe that meeting is tomorrow, and these questions will be raised there, and they will be answered there. We respect our alliance partners, and we are not going to make statements in the press without asking them their opinion. ಇಂಡಿಯಾ ಕೂಟದ ಸರ್ಕಾರ ರಚನೆ ಕಸರತ್ತಿನ ಬಗ್ಗೆ
ಎನ್ಡಿಎ ಮೈತ್ರಿಕೂಟದ ನಾಯಕ ಎಚ್ಡಿಕೆ ಕೂಡ ಮಾತನಾಡಿದ್ದಾರೆ. ಅವರು ಸಹ ಇವತ್ತು ಸರ್ಕಾರ ರಚನೆ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ ಬಗ್ಗೆ ಇವತ್ತು ಅವರು ಏನು ಈಗಾಗಲೇ ಹಲವಾರು ಚರ್ಚೆಗಳು ನಡೀತಾ ಇದೆ. ಬಟ್ ಈಗಿರ್ತಕ್ಕಂಥ ಬಹುಮತ ಇವತ್ತು NDA ಪಕ್ಷದ ಒಂದು ಸರ್ಕಾರವನ್ನು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ರಚನೆ ಆಗ್ತಕ್ಕಂಥದ್ದು ಏನು ಸಮಸ್ಯೆ ಇಲ್ಲ. ಈಗಾಗಲೇ ಜನತೆಯ ತೀರ್ಮಾನವೂ ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ಸರ್ಕಾರ ಆಗಬೇಕು ಅಂತಕ್ಕಂಥ ಭಾವನೆಯೂ ಇದೆ. ಇವತ್ತು ಒಂದು ಸ್ಟೇಬಲ್ ಗೌರ್ಮೆಂಟ್ನ ಅವಶ್ಯಕತೆಯ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ರೀತಿ ಸಮಸ್ಯೆಗಳಿಲ್ಲದೆ ಸುಗಮವಾಗಿ ಕೇಂದ್ರ ಸರ್ಕಾರ ರಚನೆ ಆಗುತ್ತೆ. ಒಟ್ನಲ್ಲಿ ನಾಗಾಲೋಟದ ನಿರೀಕ್ಷೆಯಲ್ಲಿದ್ದ ಬಿಜೆಪಿಗೆ ಸ್ವಂತಕ್ಕೆ ಬಹುಮತ ಸಿಗದೇ ಇದ್ರೂ ಮೈತ್ರಿಕೂಟದ ಬಲದಿಂದ ಅಧಿಕಾರ ಲಭಿಸಿದೆ. ಇಷ್ಟಾದರೂ ಕ್ಲೈಮ್ಯಾಕ್ಸ್ನಲ್ಲಿ ಏನಾಗುತ್ತೋ ಅನ್ನೋ ಭಯ ಎಲ್ಲರನ್ನೂ ಕಾಡ್ತಿದೆ. ಬ್ಯೂರೋ ರಿಪೋರ್ಟ್, TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.